ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಹಿನ್ನೆಲೆ ಸಾವಿಗೆ ಆರ್ಎಲ್ಎಸ್ ಗ್ಲೂಕೋಸ್ ಕಾರಣ ಅನ್ನುವಂತಹ ಆರೋಪ ಕೇಳಿಬರ್ತಾರೆ. ಬೆಳಗಾವಿಯ ಔಷಧ ಉಗ್ರಾಣದ ಮೇಲೆ ಲೋಕ ರೇಡ್ ಅನ್ನು ಮಾಡಿರುವಂತದ್ದು. ಯಾಕಂದ್ರೆ 5 ಜನ ಬಾಣಂತಿಯರು ಈಗ ಸಾವನ್ನಪ್ಪಿದಾರಲ್ಲ, ಇದಕ್ಕೆ ಆರ್ಎಲ್ಎಸ್ ಗ್ಲೂಕೋಸೇ ಕಾರಣ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಇದರ ಬೆನ್ನಲ್ಲೇ ಬೆಳಗಾವಿಯ ಔಷಧ ಉಗ್ರಾಣದ ಮೇಲೆ ಲೋಕ ಅಧಿಕಾರಿಗಳು ರೇಡ್ ನಡೆಸಿದ್ದಾರೆ. ಬೆಳಗಾವಿ ಬಿಮ್ಸ್ ಆವರಣದಲ್ಲಿರುವಂತಹ ಔಷಧಿಯ ಉಗ್ರಾಣದ ಮೇಲೆ ರೇಡ್ ಮಾಡಿದ್ದಾರೆ ಲೋಕ ಅಧಿಕಾರಿಗಳು. ಲೋಕ ದಾಳಿ ವೇಳೆ ಆರ್ಎಲ್ಎಸ್ IV ಗ್ಲೂಕೋಸ್ ಬಾಕ್ಸ್ಗಳು ಪತ್ತೆಯಾಗಿರುವಂಥದ್ದು. ಲೋಕಾಯುಕ್ತ SP ಹನುಮಂತರಾಯ ನೇತೃತ್ವದಲ್ಲಿ ದಾಳಿಯನ್ನ ನಡೆಸಲಾಗಿದೆ. SP ನೇತೃತ್ವದಲ್ಲಿ 8 ಜನ ಅಧಿಕಾರಿಗಳಿಂದ ಉಗ್ರಾಣದಲ್ಲಿ ಪರಿಶೀಲನೆ ಮಾಡಲಾಗ್ತಾ ಇದೆ. PBP ಸಂಸ್ಥೆ ಸರಬರಾಜು ಮಾಡಿರುವಂತಹ IV ಗ್ಲೂಕೋಸ್ ಬಾಕ್ಸ್ಗಳು ಈಗ ಪತ್ತೆಯಾಗಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಶೇಖರಿಸಿ ಇಟ್ಟಿದ್ದಂತಹ ಬಾಕ್ಸ್ ಅನ್ನ ಕಂಡು ಲೋಕಾಯುಕ್ತ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಏಪ್ರಿಲ್ ತಿಂಗಳಿನಿಂದಲೇ ಬೆಳಗಾವಿ ಜಿಲ್ಲೆಯಾದ್ಯಂತ ಸಪ್ಲೈ ಆಗಿರುವಂತಹ RLS IV ಗ್ಲೂಕೋಸ್ ಕಳೆದ 1 ಗಂಟೆಯಿಂದ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, 9 ಬಾಣಂತಿಯರಲ್ಲಿ 5 ಮಂದಿ ಸಾವನ್ನಪ್ಪಿರೋದಕ್ಕೆ ಈ ಗ್ಲೂಕೋಸೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಈಗ ಉಗ್ರಾಣದಲ್ಲಿ ಎಷ್ಟು ಬಾಕ್ಸ್ಗಳನ್ನ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ, ಇನ್ನೂ ಕೂಡ ಪರಿಶೀಲನೆ ಮಾಡ್ತಿದ್ದಾರೆ, ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಚೈತ್ರರಾಜ್, ಬಿಮ್ಸ್ ಆವರಣದಲ್ಲಿರ್ತಕ್ಕಂತಹ ವೇರ್ ಹೌಸ್ ಮೇಲೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಲೋಕಾಯುಕ್ತ SP ಹನುಮಂತರಾಯ ನೇತೃತ್ವದಲ್ಲಿ ಸುಮಾರು 8 ಜನ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆಯಲ್ಲಿ ಏನು ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿಗೆ ಕಾರಣವಾದಂತಹ ಏನು IV ಏನಿದೆ ಅದು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬೆಳಗಾವಿಯಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು. ಇದನ್ನ ಯಾರಿಗೂ ಕೂಡ ಸರಬರಾಜು ಮಾಡಬಾರದು ಅಂತ ಹೇಳಿ ರಾಜ್ಯ ಸರ್ಕಾರ ಆದೇಶ ಇದ್ರು ಕೂಡ ಬಾಕ್ಸ್ಗಳು ಈಗ ಸದ್ಯ ಪತ್ತೆಯಾಗಿರ್ತಕ್ಕಂಥದ್ದು. ಈ ಬಗ್ಗೆ ಅಧಿಕಾರಿಗಳು ಈಗ ಏನು ಪರಿಶೀಲನೆ ಆರಂಭಿಸಿದ್ದಾರೆ. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆ ಆವರಣದಲ್ಲಿರ್ತಕ್ಕಂಥ ಈ ಒಂದು ವೇರ್ ಹೌಸ್ ನಲ್ಲಿ ಸುಮಾರು ಬಾಕ್ಸ್ಗಳು ಶೇಖರಿಸಿಟ್ಟದ್ದು ಪತ್ತೆಯಾಗಿದೆ. ಇದರಲ್ಲಿ RLS ಗ್ಲೂಕೋಸ್ ಏನಿರುತ್ತೆ ಅದನ್ನ ಬಳಸಬಾರದು ಅಂತ ಅದನ್ನ ಬಾಕ್ಸ್ಗಳು ಪತ್ತೆಯಾಗಿದೆ. ಹಲವು ಅನುಮಾನಗಳಿಗೆ ಸದ್ಯ ಕಾರಣವಾಗಿರ್ತಕ್ಕಂಥದ್ದು. ಈ ಒಂದು EV ಗ್ಲೂಕೋಸ್ ಇಂದನೇ ಸಾಕಷ್ಟು ಜನ ಬಳ್ಳಾರಿಯಲ್ಲಿ ಮೃತಪಟ್ಟಿದ್ರು. ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಬಾಕ್ಸ್ ಶೇಖರಿಸಿ ಇಟ್ಟುಕೊಂಡಿರುವುದು ಕಂಡು ಅಧಿಕಾರಿಗಳು ಈಗ ಏನು ಸ್ಥಳೀಯ ಅಧಿಕಾರಿಗಳಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸದ್ಯ ಏನು DHO ಕೂಡ ಈ ಬಗ್ಗೆ ಒಂದು ಮಾಹಿತಿಯನ್ನ ಕೇಳುವ ಸಾಧ್ಯತೆ ಇದೆ. ಸುಮಾರು 1 ಗಂಟೆಗಳ ಕಾಲ ಪರಿಶೀಲನೆ ನಡೆಸಿ ಈಗ ಲೋಕಾಯುಕ್ತ ಅಧಿಕಾರಿಗಳು ವಾಪಸ್ ಹೇಳಿದ್ದಾರೆ. ಚೈತ್ರಾವಚ್. ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಆಡಳಿತ ಮತ್ತು ರಾಜಕಾರಣದ ಬಗ್ಗೆ ಮಹಿಳೆಯರಿಗೆ ಶಿಕ್ಷಣ ಸಿಗಬೇಕು ಅಂತ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ನ್ಯೂಸ್ 18 ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಅವರು, ಮಹಿಳೆಯರಿಗೆ ರಾಜಕೀಯ ಶಿಕ್ಷಣ ಅಗತ್ಯವಿದೆ, ಮನಸ್ಥಿತಿಯಲ್ಲಿ ಪ್ರಾಮಾಣಿಕತೆ ಇದ್ರೆ ಅಭಿವೃದ್ಧಿ ಆಗುತ್ತೆ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. 3% ರಿಸರ್ವೇಷನ್ ಕೊಟ್ಟ ಮೇಲೆ ಮಹಿಳೆಯರಿಗೆ ಸೂಕ್ತವಾದ ವಾತಾವರಣ ಕೊಡಬೇಕು. ಅವರಿಗೆ ಸರಿಯಾದ ರೀತಿಯಲ್ಲಿ ಆ ವ್ಯವಸ್ಥೆ ಬಗ್ಗೆ ಅಥವಾ ನಮ್ಮ ಗವರ್ನೆನ್ಸ್ ಬಗ್ಗೆ ಒಂದಿಷ್ಟು ಎಜುಕೇಟ್ ಮಾಡಿದರೆ ಡೆಫಿನೆಟ್ಲಿ ವಿ ನೋ ವಿಮೆನ್ ಆರ್ ಮಲ್ಟಿ ಟಾಸ್ಕರ್ಸ್. ಸೊ ರಾಜಕೀಯ ಏನು ಹೊಸ ವಿಚಾರ ಅಲ್ಲ, ಅದನ್ನು ಕೂಡ ನಾವು ಕಲಿತೀವಿ. ಒಟ್ಟಾರೆ ಮನಸ್ಥಿತಿನಲ್ಲಿ ಎಲ್ಲರ ಅಭಿವೃದ್ಧಿ ಇರಬೇಕು, ಪ್ರಾಮಾಣಿಕತೆ ಇರಬೇಕು ರಾಜಕೀಯದಲ್ಲಿ, ಹೌದಾ? ಸೊ ಈ ಎಲ್ಲ ವ್ಯಾಲ್ಯೂಸ್ ಮಹಿಳೆಯರಿಗಿದೆ. ಆ ವ್ಯಾಲ್ಯೂಸ್ ಇಟ್ಕೊಂಡು ವಿ ಆರ್ ಆಲ್ ಹಾರ್ಡ್ ವರ್ಕಿಂಗ್. ಸೊ ಆದ್ದರಿಂದ ಡೆಫಿನೆಟ್ಲಿ ನಮಗೆ ಒಂದು ಸೂಕ್ತ ವಾತಾವರಣ ಕೊಟ್ಟರೆ ವಿ ವಿಲ್ ಪ್ರೂವ್ ಅವರ್ ಎಬಿಲಿಟಿ ಅಂತ ನಾನು ಹೇಳ್ತೀನಿ.